ಇವತ್ತು ಒಂದು ಐತಿಹಾಸಿಕ ಸಭೆ. ಇವತ್ತು ಯಾರು ಕೂಡ ಇಷ್ಟು ಜನಸಂಖ್ಯೆಯಲ್ಲಿ ಸೇರ್ತಾರೆ ಮಾಡ್ತಾರೆ ಅಂತೇಳಿ ರೇವಣ್ಣವ್ರು ಹೇಳ್ತಾ ಇದ್ರು. ನಾವು ರಾಮನಾಥಪುರದಲ್ಲಿ ಮಾಡಲ್ಲ ಅಂದ್ರೆ ರಾಮನಾಥಪುರದಲ್ಲಿ ಮಾಡಿದ್ರೆ ಹೆಂಗಾಗ್ತದೆ ಏನು ಅಂತ ಹೇಳಿ. ಯಾಕಂದ್ರೆ ರಾಮನಾಥಪುರ ಅಂತಕ್ಕಂಥದ್ದು ದಕ್ಷಿಣ ಕಾಶಿ. ಇದು ಸುಮಾರು ಹಲವಾರು ದೇವಸ್ಥಾನಗಳು ಹೊಂದಿರತಕ್ಕಂಥ ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂಥ ನನ್ನ ಹೋಬಳಿ ಇದು. ಬಹುಶಃ ನನಗೆ ಭಾರಿ ಸಂತೋಷ ಆಗ್ತದೆ. ನನ್ನ ಗೌರವವನ್ನು ಹೆಚ್ಚಿದ್ದೀರಿ, ಪಕ್ಷದ ಒಂದು ಮೇಲಕ್ಕೆ ಕೊಂಡೊಯ್ದಿದ್ದೀರಿ. ಅದಕ್ಕೆ ನಾನು ಇದಕ್ಕೆ ದುಡಿದಂತ ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳಿಗೆ, ಹಳ್ಳಿ ಮೈಸೂರು ಇರ್ಬೋದು, ದೊಡ್ಡಮಗ್ಗೆ ಇರ್ಬೋದು, ಕಸಬಾ ಇರ್ಬೋದು, ಮಲ್ಲಿಪಟ್ನ ಇರ್ಬೋದು, ಕೊಣನೂರು ಇರ್ಬೋದು, ರಾಮನಾಥಪುರ ಇರ್ಬೋದು, ಎಲ್ಲಾ ಕಾರ್ಯಕರ್ತರುಗಳು ಭಾರಿ ಇವತ್ತು ಕುಮಾರಸ್ವಾಮಿ ಅವರನ್ನ ನೋಡಲೇಬೇಕು ಅಂತ ಹೇಳಿ ಒಂದು ಬಂದಿದ್ದೀರಿ. ಅದಕ್ಕೆ ನಾನು ತಮ್ಗೆಲ್ರಿಗೂ ಕೂಡ ಆಭಾರಿಯಾಗಿರ್ತೇನೆ. ಇವತ್ತು ನಮ್ಮ NDA ಅಭ್ಯರ್ಥಿ ಈಗಾಗಲೇ ಅವ್ರಿಗೆ ಬೇರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಯ ಇರ್ತಕ್ಕಂಥದಕ್ಕೆ ಮೊದಲು ಮಾತಾಡಿ ಹೋಗಿದ್ರು. ಬಹುಶಃ ನೋಡಿ ಎಂತ ವಿಪರ್ಯಾಸ. ನಾನು ಅವರು ಒಂದಾಯ್ತಾರೆ ಅಂತ ನೀವು ಯಾರು ಕಂತ್ಕೊಂಡಿರ್ಲಿಲ್ಲ. ಇವತ್ತು ದೊಡ್ಡವರ ಒಂದು ಕರೆದು ಅವ್ರ ಆರೋಗ್ಯ ಸ್ಥಿತಿನ ವಿಚಾರಿಸಕ್ಕೆ ಹೋದಾಗ ನನಗೆ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಹೇಳಿ, ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಕುಮಾರಸ್ವಾಮಿ ಅವರು ನಾನು ಊರಿಗೆ ಬರ್ತಾ ಇದ್ದೆ, ಬರೋದಕ್ಕಿಂತ ಮುಂಚೆನೇ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ನನಗೆ ಪಾಪ ಟಿಕೆಟ್ನ. ಅದಕ್ಕೆ ನಿಜವಾಗ್ಲೂ ಕೂಡ ಗೌಡ್ರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಬೇಕು. ಬಹುಶಃ ನೀವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಏನೋ ಮೊದಲು ಮಾತಾಡ್ಕೊಂಡ್ಬಿಟ್ಟವ್ರೆ ಅಂತ. ದೇವರಾಣೆ ಇಲ್ಲ, ಅವರ ಆರೋಗ್ಯ ವಿಚಾರಿಸಿದಾಗ ಕೊನೆಯ ಕಾಲದಲ್ಲಿ ನನ್ನ ಇದರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನು ಹೇಳಿದ್ರು, ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು, ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಿಗೆ ಹೋಗುವಂತ ಒಂದು ಅವಕಾಶ ಸಿಕ್ತು. ಇನ್ಮೇಲಾದ್ರೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ರೇವಣ್ಣವರೇ, ನಾವ್ ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ಮಾಡ್ಕೋತೀವಿ, ನೀವು ಸುಮ್ಮನಿದ್ ಬಿಡ್ರು ಸಾಕಪ್ಪ, ನಾವೇನೋ ಮಾಡ್ಕೋತೀವಿ, ಬೇರೆ ಬೇರೆ ಏನಿಲ್ಲ. ಅಂದ್ರೆ ಆ ರೇವಣ್ಣವ್ರು ಹೆಂಗೆ ಅಂದ್ರೆ ಏನಾದ್ರೂ ನಮ್ಮ ಹೊಳೆನರಸೀಪುರಕ್ಕೆ ಆಗ್ಬೇಕು ಅಥವಾ ಹಾಸನ ಹೆಡ್ ಕ್ವಾರ್ಟರ್ಸ್ಗೆ ಆಗ್ಬೇಕು ಅಂತ ಹೇಳಿ. ಈಗ ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜು ಅದು ಇದು ಅಂತ ಹೇಳಿ. ಹೊಳೆನರಸೀಪುರಕ್ಕೆ ಬಾಯ್ಸು ಡಿಪ್ಲೊಮಾ ಕಾಲೇಜು, ಗರ್ಲ್ಸು ಡಿಪ್ಲೊಮಾ ಕಾಲೇಜು, ಆ ಕ್ಷೇತ್ರಕ್ಕೆ ಇಂಜಿನಿಯರಿಂಗ್ ಕಾಲೇಜು. ಅವಾಗ ನಮ್ ಕಣ್ ಕಾಣ್ತಿಲ್ವಾ ರೇವಣ್ಣವ್ರೆ ನಿಮ್ಗೆ? ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ಬೇಡಿ ನೀವು ದಯಮಾಡಿ. ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಡಿದ್ರಿ, ತಪ್ಪು ಅಂತ ನಾನು ಹೇಳೋದಿಲ್ಲ. ಅದನ್ನ ಅದು ಸ್ವಾಭಾವಿಕ, ಅದು ಮಾಡ್ಬೇಕು, ತಪ್ಪು ಅಂತ ಹೇಳೋದಿಲ್ಲ. ಈಗ ಬೇರೆ ಹೇಳಿದಿರಿ ಏನ, ಆಮೇಲೆ ನೀವು ನೋಡಿಲಿ, ನೀವು ಸುಳ್ಳು ಹೇಳಿದನ್ನ ಹೈ ಲೆವೆಲ್ ಚಾನೆಲ್ ಮಾಡಿದ್ದು ಎನ್ ನಂಜೇಗೌಡರು ಅನ್ನೋದು ಮರಿಬೇಡಿ. ಆಮೇಲೆ ಅದನ್ನ ಅಭಿವೃದ್ಧಿ ಪಡಿಸಿದ್ದು ದೊಡ್ಡಗೌಡರು ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಅದರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಈಗ ಯಾರೇ ಇರ್ಲಿ, ಸರ್ಕಾರದ ದುಡ್ಡು ರೇವಣ್ಣಾದ್ರು ಮಾಡ್ಸೋದು, ನಾವು ಮಾಡ್ಸೋದು. ಆಮೇಲೆ ಆ ರೇವಣ್ಣವ್ರಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ. ನಾನು ಹೋದ್ರೆ ಯಾರು ಕೇಳಲ್ಲ. ರೇವಣ್ಣವ್ರು ಅಂದ್ರೆ ಗೌಡ್ರ ಮಗ ಬಂದು ಬಿಡ್ಲು ಅದೇನ್ ಕೊಡಪ್ಪ ಅಂತ ಸೇನಾ ಕೊಟ್ಬಿಡ್ತಾರೆ, ನಮ್ಗೆ ಹಾಕೊಡಲ್ಲ. ಅದೇ ಶಕ್ತಿ ನಿಮಗೆ. ಈಗ ನಮಗೆ ಶಕ್ತಿ ಇರೋದು ಯಾರು ಅಂದ್ರೆ ಕುಮಾರಣ್ಣವರಿದ್ದಾರೆ, ಜೊತೆಗೆ ಇವರಿದ್ದಾರೆ. ಬಹುಶಃ ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಅವ್ರು ಹೇಳಿದಾಗ ಇಬ್ರು ಜೊತೆ ಸೇರಿಸಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜ್ ಮಾಡ್ತಕ್ಕಂಥದನ್ನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ಉಳಿದಿರ್ತಕ್ಕಂಥದ್ದು ಅದು. ಆಮೇಲೆ ಬಹುಶಃ ಇಲ್ಲಿ ರಸ್ತೆ ಪಿರಿಯಾಪಟ್ಟಣದಿಂದ ಹಿಡಿದು ಆನೆ ಚೌಕದಿಂದ ಹಿಡಿದು ಬೇಲೂರು ಕಡೆ ಹೋಗ್ತಕ್ಕಂಥ ರಸ್ತೆ 5 ವರ್ಷದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಬರೀ 2 ವರ್ಷದಲ್ಲಿ ಮಾಡಿಸಿದೆ. ಈಗ ಒಂದು ಬಿಟ್ರು ಮಾಗಡಿ ರೋಡ್ ಇದು ಮಾಡಿಸ್ತೆ ಅಂತ ಹೇಳಿ, ಆ ಮಾಗಡಿ ರೋಡ್ ನಾನ್ ಮಾಡಿಸ್ದೆ ರೇವಣ್ಣವ್ರೆ, ನಾನು ಮಂತ್ರಿ ಆಗಿದ್ದಾಗ. ನೀವು ಅಲ್ಲ, ಅದು ಹೇಳ್ಬಾರ್ದು. ಆಮೇಲೆ ಜನ ಭಾರಿ ಬುದ್ಧಿವಂತರು ಇದಾರೆ. ಈಗ ಇವ್ ಏನಿಲ್ಲ ಸುಳ್ಳು ಹೇಳ್ತಾನೆ ಯಾಕಲ್ಲ ಅಂತ ಓಟ್ ಹಾಕ್ಸ್ಕೋಬೇಕು, ನಾವು ಸುಳ್ಳು ಹೇಳ್ಬಾರ್ದು ಈಗ. ಸೊ ಅದರಿಂದ ಯಾರೇ ಮಾಡ್ಲಿ, ಎಂತದಾರ ಮಾಡ್ಲಿ, ಕೆಲಸ ಮಾಡೋದ್ರಲ್ಲಿ ಅವರು ನಿಸೀಮ್ರು ಹೊಳೆನರಸೀಪುರಕ್ಕೆ ಮಾತ್ರ. ಈಗ ಇನ್ಮೇಲೆ ಬದಲಾವಣೆಯಾಗಿ ಅರ್ಕಲ್ಗೌಡ್ಗೂ ಪರವಾಗಿ ನಮ್ ಜೊತೆ ನಿಂತ್ಕೋಬೇಕು. ನಾವೆಲ್ಲ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಬೇಕು. ಅದಕ್ಕೆ ನೀವು ಇವತ್ತಿನಿಂದ ದಿನ ಇದು ಪಾರ್ಲಿಮೆಂಟ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್, MLA ಎಲೆಕ್ಷನ್ ಅಂತ ಅಲ್ಲ. ಇದರಲ್ಲಿ ನೀವೇ ಪ್ರಜ್ವಲ್ಲು,
ನೀವೇ JDS, ನೀವೇ ಮಂಜಣ್ಣ, ನೀವೇ ಕುಮಾರಣ್ಣ, ನೀವೇ ಆ ರೀತಿ ಚುನಾವಣೆಯನ್ನ ನೀವು ಮಾಡಬೇಕು. ಈಗ ಅದು ಮಾಡಿದಾಗ ಮಾತ್ರ ನಮಗೆ ಅತಿ ಹೆಚ್ಚಿನ ಮತಗಳನ್ನ ನಾವು ಪಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿ 25,000-30,000 ಮೇಲೆ ಮತವನ್ನ ಕೊಡ್ಸಕ್ಕಂತ ಜವಾಬ್ದಾರಿ ನಿಮ್ದು ನಮ್ದು ಅಂತಕ್ಕಂಥದ್ದನ್ನ ತಾವ್ ಯಾರು ಮರಿಬಾರ್ದು. ವಾಗ್ದಾನ ಕೊಡ್ಬೋದಾ? ಸೀರಿಯಸ್ ಮಾಡ್ತೀರಾ? ಆಮೇಲೆ ನಮ್ ರೇವಣ್ಣ ಮುಗಿಸ್ಬಿಡ್ತಾನೆ, ಹೇಳಿದೀನಿ ಸೀರಿಯಸ್ ಮಾಡ್ಬೇಕು ಪೂರ್ತಿ. ಯಾವ್ದಾರ ಕಾರಣ ಇರ್ಲಿ, ನಮ್ಮ ಕ್ಷೇತ್ರ ಇಡೀ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತವನ್ನ ಹಾಕಿದಂತ ಕ್ಷೇತ್ರ ಅಂದ್ರೆ ಅರ್ಕಲಗೂಡು ಅಂತಕ್ಕಂಥ ಹೇಳ್ಬೋದು. ಬಹುಶಃ ಇವತ್ತು ಮತ್ತೆ ಕುಮಾರಣ್ಣವ್ರನ್ನ ರೇವಣ್ಣವ್ರನ್ನ ಜ್ಞಾಪಿಸ್ತಾ ಇದ್ದೀನಿ. ರೇವಣ್ಣವರು ಇನ್ನೂ ನಮ್ಗೆ ರಾಜಕೀಯದಲ್ಲಿ ಅತಿ ಹತ್ರ ಆಗಿರ್ಲಿಲ್ಲ. ದೇವೇಗೌಡರನ್ನ ಅವರಿಗೆ ಪುನರ್ಜನ್ಮ ಕೊಟ್ಟಂತ ತಾಲೂಕು ಹೋಗುತ್ತೆ 83-84 ಇಸ್ವಿನಲ್ಲಿ ಯಾವ್ದಾದ್ರು ತಾಲೂಕು ಇದ್ರೆ 3000 ಗೆದ್ದಾಗ 93-94ರಲ್ಲಿ ಅದು 91-92 ಅವತ್ತು ಅರ್ಕಲಗೂಡು ತಾಲೂಕು ಒಂದರಲ್ಲಿ 9,000 ಲೀಡನ್ನ ಕೊಟ್ಟಿದ್ದು. ಹಾಸನ, ಅರ್ಕಲಗೂಡು, ಹೊಳೆನರಸೀಪುರ ಈ ಮೂರೇ ಕ್ಷೇತ್ರ ಇಡೀ 8 ತಾಲೂಕಲ್ಲಿ ಅವರೆಲ್ಲಾ ಲೀಡ್ ಆಗಿದೆ. ಈ 3 ತಾಲೂಕು ಲೀಡ್ ಬಂದು ದೇವೇಗೌಡರನ್ನ ವಾಪಸ್ಸು ಇಡೀ ಈ ದೇಶಕ್ಕೆ ಮತ್ತೆ ಹೊಸ ಚಿತ್ರಣವನ್ನ ರಾಜಕೀಯ ಮಾಡಕ್ಕಂತ ಕೊಟ್ಟಂತ ಯಾವ್ದಾದ್ರು ತಾಲೂಕಿದ್ರೆ ಅದು ಅರ್ಕಲಗೂಡು ತಾಲೂಕು, ಹಾಸನ ತಾಲೂಕು, ಹೊಳೆನರಸೀಪುರ ತಾಲೂಕು ಅಂತಕ್ಕಂಥದನ್ನ ನಾವಿವತ್ತು ಜ್ಞಾಪಕ ಮಾಡ್ಕೋತೀವಿ. ಬಹುಶಃ ಅವತ್ತು ಇಷ್ಟು ಮಾತಾಡಕ್ ನನಗೆ ಶಕ್ತಿ ಇರ್ಲಿಲ್ಲ. ನನಗೆ ಲೀಡರ್ ಯಾರು, ನನಗೆ ದೇವ್ರು ಯಾರು ಅಂದ್ರೆ ನೀವೇ ಮತದಾರರೇ ದೇವ್ರುಗಳು, ಮತದಾರ ದೇವ್ರು. ಈಗ ನಿಮ್ ಜೊತೆಗೆ ನನಗೆ ಶಕ್ತಿ ಕೊಡ್ತಕ್ಕಂಥವ್ರು ಗೌಡ್ರು ಇದ್ದಾರೆ, ಕುಮಾರಸ್ವಾಮಿ ಅವರು ಇದ್ದಾರೆ, ರೇವಣ್ಣ ಅವರು ಇದ್ದಾರೆ. ಈಗ ನಾನು ಯಾರಿಗ್ ಎದ್ಕೊಳ್ಬೇಕಂತ ಪ್ರಶ್ನೆ ಇಲ್ಲ. ಅಲ್ಲ, ಮೊದಲೇ ಎದುರ್ತಿರ್ಲಿಲ್ಲ, ಈಗ ಇನ್ನೂ ನನಗೆ ಒಂದು ಆನೆ ಬಲ ಬಂದಂಗಾಗಿದೆ. ಬಹುಶಃ ಒಂದು ಶಕ್ತಿ ಇರ್ತಕ್ಕಂಥಾಗಿ ಇವತ್ತು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತೀನಿ. ಕೆಲವರು ಸುಮ್ನೆ ಏನಾದ್ರು ಮಾತಾಡ್ತಾರ, ಮುಂಜಾನೆ ಏನ್ ಹೇಳಿಲ್ವಲ್ಲ, ಅದು ಏನ್ ಹೇಳ್ಬೇಕು? 2 ಬಾವುಟ ಹಾಕಿದೀನಿ. ನೀವು ಕೇಳಿ ಕುಮಾರಣ್ಣ ಅವ್ರಿಗೆ, ಅಣ್ಣ ಕುಮಾರಣ್ಣ, ಯಾವುದೇ ಕಾರಣದಿಂದಲೂ ನಾವು ಸ್ವತಃ ಚುನಾವಣೆಗೆ ಹೋಗೋದು ಬೇಡ, ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೋಬೇಕು ಅಂತ ಮೊದಲನೇದಾಗಿ ಹೇಳಿದನು ನಾನು ಸಭೆಯಲ್ಲಿ ಗೌಡ್ರಿಗೆ. ನಾನು ಬೇಕಾದ್ರೆ ಹೇಳಿ, ಅವ್ರು ಹೇಳ್ತಾರೆ ಮಾತಾಡ್ತಕ್ಕಂಥದ್ದು. ಯಾಕೆ ಅಂದ್ರೆ ರೇವಣ್ಣವರು, ನಾನು, ಕುಮಾರಣ್ಣವರು ರಾಜಕೀಯದಲ್ಲಿ ಇರೋದು ಮುಖ್ಯ ಅಲ್ಲ. ನಮ್ಮನ್ನ ಸಾಕಿದಿರಲ್ಲ, ನಿಮ್ಮನ್ನ ಸಾಕುವಂತ ಜವಾಬ್ದಾರಿ ಆಗ್ಬೇಕಾದ್ರೆ ನಾವೆಲ್ಲಾರು ಒಂದ್ ಕಡೆ ಒಂದು ಜೊತೆಲಿ ಯಾವ ಪಕ್ಷ ಜೊತೆ ಹೋದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಇವತ್ತು ಸೇರ್ಕೊಂಡಿದ್ವಿ. ಬಹುಶಃ ನನ್ನ ತಾಲೂಕಿನಲ್ಲಿ ಇಂಡಿಪೆಂಡೆಂಟು, ಬಿಜೆಪಿ, ಕಾಂಗ್ರೆಸ್, JDS ಎಲ್ಲಾ ಪಾರ್ಟಿಯಿಂದ ಓಟ್ ಹಾಕಿದ್ದೀರಪ್ಪ. ಈಗ ಮತ್ತೆ ಪಾರ್ಲಿಮೆಂಟ್ಗೆ ನಾನು 2 ಸತಿ ಗೌಡ್ರ ವಿರುದ್ಧ, ಪ್ರಜ್ವಲ್ ವಿರುದ್ಧ ಚುನಾವಣೆ ಸೋತು ಕೋರ್ಟಲ್ಲಿ ಗೆದ್ದಿದ್ದೀನಿ. ಆದ್ರೆ ಈ ಸಲ ಹಂಗಾಗದ್ ಬೇಡ. ಎಲ್ರೂ ಕೂಡ ಒಮ್ಮತವಾಗಿ ಅವ್ರು ಓಟ್ ಹಾಕಿದೆ, ನನ್ಗೆ ಓಟ್ ಹಾಕಿದ್ರು ಅನ್ನೋ ರೀತಿನಲ್ಲಿ ತಾವೆಲ್ಲರೂ ಮತವನ್ನ ಹಾಕಿ ಎಲ್ರಿಗೂ ಹೇಳ್ಬೇಕು, ಬಿಜೆಪಿಯವರು ನೀವೆಲ್ಲ ಒಟ್ಟಿಗೋಗ್ಬೇಕು. ಅವ್ರು ಒಂದ್ ಎತ್ತೊಂದು ಆ ಕಡೆ ಕೇಳಿಯೋದು ಈ ಕಡೆ ಅಲ್ಲ. ಇವತ್ತು ನರೇಂದ್ರ ಮೋದಿ ಅವ್ರನ್ನ ದೇಶದ ಮತ್ತೆ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಮಾಡಿ ಕೇಂದ್ರದ ಸಚಿವರಾಗಿ ನಾವು ಕುಮಾರಣ್ಣವ್ರನ್ನ ನೋಡ್ಬೇಕು. ಅದಾದ ಕೆಲವೇ ದಿನಗಳಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸ ಏನಾಗುತ್ತೆ ಅಂತಕ್ಕಂಥದನ್ನ ರಾತ್ರೆಲ್ಲ ಯೋಚನೆ ಮಾಡಿ. ಭಗವಂತ ಒಳ್ಳೇದ್ ಮಾಡ್ಲಿ. ಧನ್ಯವಾದ, ನಮಸ್ಕಾರ. ಇಲ್ಲಿ ಗುರುತು ಭಾರಿ ಮುಖ್ಯ. NDA ಅಭ್ಯರ್ಥಿ ಗುರುತು, ಅದನ್ನ ಕ್ರಮ ಸಂಖ್ಯೆ 2 ಇದು. ಆಮೇಲೆ ಯಾರು ಗೊತ್ತಾಗ್ತದೆ ಆ ಫೋಟೋ ಇರ್ತದೆ ಪ್ರಜ್ವಲ್ದು, ನಮ್ ತರನೇ ದಾಡಿ ಕರಿದಾಡಿ ಆ ಫೋಟೋ ಮೂಲಕ ಹಾಕ್ಬೋದು. ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.